ನಮ್ಮ ದೇಶದ PM ಯಾರು? ಬ್ಯಾಂಗ್ಳೂರಲ್ಲಿನಾ ಇಲ್ಲಾಂದ್ರೆ ಲೈಕ್ ಇಂಡಿಯಲ್ಲಿ ಕೇಳ್ತಿದ್ದೀರಾ? CM ಯಾರು ನಮ್ಮ ಕರ್ನಾಟಕ ರಾಜ್ಯದ? ಗೊತ್ತಿಲ್ಲ, ನಾನು ತಮಿಳ್ನಾಡು. ನಾನು ನೀವೇ ನೋಡ್ಬೋದಕ್ಕ, ರೋಡ್ ರೆಡಿ ಮಾಡ್ತೀನಿ ಅಂತಾರೆ, ರೋಡ್ ಎಲ್ಲ ಒಡೆದೋಗೈತೆ. ಈಗ ಸದ್ಯದ ದೇಶದ PM ಯಾರು? ಅಕ್ಕ ಏನಕ್ಕ, ನರೇಂದ್ರ ಮೋದಿ ಅವರು ಇಲ್ಲೇ ಬಂದು ಓಡಾಡ್ತವ್ರೆ. ಕರ್ನಾಟಕದ CM ಸಿದ್ದರಾಮಯ್ಯ ಅಕ್ಕ. ಇವಾಗ ಈ ಪಾರ್ಕಲ್ಲಿ ಅಷ್ಟೇ ಮರ ಇರುತ್ತೆ, ನೀವು ರೋಡಿಗೆ ಹೋದ್ರೆ ಎಲ್ಲ ಬಿಲ್ಡಿಂಗೇ ಇರೋದು. ನೀವು ನೋಡಿರೋಂಥ ಸಮಸ್ಯೆಗಳು ಯಾರು? ಫಸ್ಟ್ ಸಿದ್ದರಾಮಯ್ಯ ಚಪ್ಪಲ್ ತಂದು ನೋಡಿರಿ ಅಕ್ಕ ಅಷ್ಟೇ. ಆಸ್ ಎ ಸ್ಟೂಡೆಂಟ್, ಯಂಗ್ ಇನ್ನು ಜನರೇಷನ್ ಆಗಿ ನಿಮಗೆ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಈಗಿನ ನಮ್ಮ ದೇಶದ PM ಯಾರು? ಇಟ್ಸ್ ಓಕೆ, ಹೇಳಿ. PM ಲೈಕ್ ಬ್ಯಾಂಗ್ಳೂರಲ್ಲಿನಾ ಓಕೆ, ಬ್ಯಾಂಗ್ಳೂರಲ್ಲಿನಾ ಇಲ್ಲಾಂದ್ರೆ ಲೈಕ್ ಇಂಡಿಯಲ್ಲಿ ಕೇಳ್ತಿದ್ದೀರಾ? ನಿಮ್ಗೆ ಏನು ಅನ್ಸುತ್ತೆ ಅದನ್ನೇ ಹೇಳಿ. ಮೋಡಿ. ಓಕೆ, CM ಯಾರು ನಮ್ಮ ಕರ್ನಾಟಕ ರಾಜ್ಯದ? ಗೊತ್ತಿಲ್ಲ, ನಾನು ತಮಿಳ್ನಾಡು. ನಾನು ತಮಿಳ್ನಾಡು. ಓಕೆ, ವಾಟ್ ಈಸ್ ಯುವರ್ ಏನು ಪರ್ಸ್ಪೆಕ್ಟಿವ್ ಏನು ಬೆಂಗಳೂರು ಬಗ್ಗೆ? ನಿಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ? 2 years. ಓಕೆ, ಏನು ಓದ್ತಾ ಇದ್ದೀರಾ? BCom. ಓಕೆ, ನಿಮ್ಮ ಒಪಿನಿಯನ್ ಏನು? ಮಳೆ ಬರ್ತಾ ಇದೆ ಬೆಂಗಳೂರಿನ, ಟ್ರಾಫಿಕ್. ಓಕೆ, ಅದಕ್ಕೆ ಪರಿಹಾರ ಅಂತ ನಿಮ್ಗೇನು ಅನ್ಸುತ್ತೆ? ಲೈಕ್ ಟ್ರಾಫಿಕ್ ರೂಲ್ಸ್ನ ಇನ್ನೂ ಒಂದು ಸ್ವಲ್ಪ ಲೈಕ್ ಇನೋವೇಟಿವ್ ಆಗಿ ಮಾಡ್ಬೋದು. ಬೇರೆ ಏನು ಸಮಸ್ಯೆಗಳನ್ನು ನೋಡಿದ್ದೀರಾ ಬೆಂಗಳೂರು ನಗರದಲ್ಲಿ? Actually, I love weather. Compared to I was in Chennai, their weather was very, very hot. Compared to here, Bangalore is good. Okay, are you interested in politics? Like, how do you get awareness about the politics news? Like, I don't know about here. What is it? Tamil Nadu, I know TVK. ಏನಿಲ್ಲ ಅಕ್ಕ, ಇವಾಗ ಫ್ರೀ ಬಸ್ ಅಂತ ಮಾಡಿದ್ದಾರೆ ಹುಡುಗಿರಿಗೆ, ಅದೊಂದು ಕ್ಯಾನ್ಸಲ್ ಮಾಡಬೇಕು. ಅವರು ನಮ್ಮನ್ನ ಗುದ್ದು ಸಾಯಿಸಿದ್ರು ಪರವಾಗಿಲ್ಲ ಗಾಡಿ ಓಡಿಸಿ. ಫ್ರೀ ಬಸ್ಸಲ್ಲಿ ಏನಂದ್ರೆ ಹುಡುಗರು ಪಾಪ ನಿಂತ್ಕೊಂತಾರೆ, ಎಲ್ಲ ಹುಡುಗಿರು ಕುತ್ಕೊಂಡು ಆರಾಮಾಗಿ ಬರ್ತಾರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು. ಅಂದ್ರೆ ಈಗ ರಸ್ತೆ ಸಮಸ್ಯೆ ಆಗಿರ್ಬೋದು, ರಸ್ತೆ ಬರ್ತಾ ಇದೆ, ಮತ್ತೆ ಟ್ರಾಫಿಕ್ ಇದೆ, ಅದ್ರ ಬಗ್ಗೆ ನೀವೇ ನೋಡ್ಬೋದಕ್ಕ, ರೋಡ್ ರೆಡಿ ಮಾಡ್ತೀನಿ ಅಂತಾರೆ, ರೋಡ್ ಎಲ್ಲ ಒಡೆದೋಗೈತೆ. ಇದ್ರಲ್ಲಿ ಕೇಳಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ರೆಡಿ ಮಾಡೋದು ಅವರು. ಕಾಂಟ್ರವರ್ಸಿ ಆದರೂ ಪರವಾಗಿಲ್ಲ, ಆದರೆ ಇದು ಹೇಳ್ಬೇಕು, ಎಲ್ಲ ವೇಸ್ಟ್ ಅಕ್ಕ. ಬರೀ ಎಲೆಕ್ಷನ್ ಬಂದಾಗ ಓಟಿಗೋಸ್ಕರ ರೋಡ್ ರೆಡಿ ಮಾಡ್ತಾರೆ. ಅದಕ್ಕೆ ಸೊಲ್ಯೂಷನ್ ಅಂತ ಏನು ಮಾಡ್ಬೋದು ನೀವು ಹೇಳಿ? ಅವರು ಒಂದು ಕ್ಲಿಯರ್ ರೋಡ್ ಹಾಕ್ಬಿಟ್ರೆ ಸಾಕು, ಬೇರೆ ಏನೂ ಇಲ್ಲ. ಇವಾಗ ಇಲ್ಲಿ ನೀವು ಸುಮ್ಮನೆ ಹಿಂಗೆ ವಾಕ್ ಹೊಡೆದ್ರು ಗೊತ್ತಾಗುತ್ತೆ ನಿಮಗೆ, ಎಲ್ಲ ರೋಡ್ ಹೊಡೆದೋಗಿದೆ. ಮತ್ತು ಅವರೆಲ್ಲ ರೋಡ್ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಅವ್ರು ಓಟ್ಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇರೋರು. ಅದೇ ಒಂದು ಪ್ರಾಬ್ಲಮ್ ನಮಗೆ. ಗಣೇಶನ ಹಬ್ಬ ಬರ್ತಾ ಇದೆ, ಹೌದು, ಎಲ್ಲ ಕಡೆ ಪ್ಲಾಸ್ಟಿಕ್ ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂತಿದೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದ್ರ ಬಗ್ಗೆ ಏನಿಲ್ಲ ಅಕ್ಕ, ಮಣ್ ಗಣೇಶ ಇಟ್ಟರೆ ಒಳ್ಳೇದೇ ನಮಗೂ. ಇವಾಗ ಎಲ್ಲ ಏನು ತುಂಬಾ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಿರಲ್ವಾ? ಹೌದು, ಆ ಥರದ್ದೆಲ್ಲ ಇರುತ್ತೆ. ಆ ಥರದ್ದು ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ? ಮತ್ತೆ ಇವಾಗ ಏನಂದ್ರೆ, ಇವಾಗ ನಾವು ಬಾಯ್ಸ್ ಎಲ್ಲ DJ ಡ್ರಮ್ಸ್ ಎಲ್ಲ ತರಿಸ್ತಾರೆ, ಅದಕ್ಕೆ ಟೈಮಿಂಗ್ ಕೊಟ್ಟಿದ್ದಾರಲ್ಲ, ಅದೊಂದು ಕ್ಯಾನ್ಸಲ್ ಮಾಡಬೇಕು. ಇವಾಗ ಯಾಕಂದರೆ ಸ್ವಲ್ಪ ಜನ ನೈಟ್ ಟೈಮ್ ಇರ್ತಾರೆ, ಸ್ವಲ್ಪ ಜನ ಈವ್ನಿಂಗ್ ಟೈಮೇ ಎತ್ಕೊಂಡು ಹೋಗಿರ್ತಾರೆ, ಇದು ಮಾಡ್ತಾರಲ್ವಾ. ಸೊ ಆ ಟೈಮಿಂಗ್ ಒಂದು ಕ್ಯಾನ್ಸಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಓಕೆ, ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗೆ ಇವಾಗ ವೆದರ್ ಹಿಂಗಿದೆ, ತುಂಬ ಆಗಲೇ ಹೇಳ್ದಂಗೆ ಸಮಸ್ಯೆಗಳಿಗೆ ಪರ್ಯಾಯ ಇವಾಗ ಏನು ಮಾಡ್ಬೋದು? ಏನಿಲ್ಲ ಅಕ್ಕ, ಈ ಮರದನ್ನೆಲ್ಲ ಕಟ್ ಮಾಡಬಾರ್ದು. ಇವಾಗ ಈ ಪಾರ್ಕಲ್ಲಿ ಅಷ್ಟೇ ಮರ ಇರುತ್ತೆ, ನೀವು ರೋಡಿಗೆ ಹೋದ್ರೆ ಎಲ್ಲ ಬಿಲ್ಡಿಂಗೇ ಇರೋದು. ಅದಕ್ಕೆ ಈಗ ಗ್ಯಾರಂಟಿ ಯೋಜನೆಗಳು ಅಂತ ಬಂದಿದೆ ಅಲ್ವಾ, ಅದ್ರ ಬಗ್ಗೆ ನನ್ಗೆ ಏನು ಇಲ್ವೇ ಇಲ್ಲ. ಅದು ಹೆಂಗೂ ನಡೆಯಲ್ಲ ಅಂತ ಗೊತ್ತು ನಮಗೆ. ಸುಮ್ಮನೆ ವಿದ್ಯಾರ್ಥಿ ಇದು ಏನು ಸ್ಕಾಲರ್ಶಿಪ್ ಎಲ್ಲ ಬರ್ತಾ ಇದೆಯಾ? ಅದೆಲ್ಲ ಬರ್ತಾ ಇದೆ ಅಕ್ಕ, ಅದೇನು ಸ್ವಲ್ಪ ದಿವಸಕ್ಕೆ ಅಷ್ಟೇ, ಸುಮ್ಮನೆ ಅಡ್ವರ್ಟೈಸ್ ಅದು ಅಷ್ಟೇ, ಬೇರೆ ಏನಿಲ್ಲ ಅವ್ರದ್ದು. ಈಗ ಸದ್ಯದ ದೇಶದ PM ಯಾರು? ಅಕ್ಕ ಏನಕ್ಕ, ನರೇಂದ್ರ ಮೋದಿ ಅವರು ಇಲ್ಲೇ ಬಂದು ಓಡಾಡ್ತವ್ರೆ. ಕರ್ನಾಟಕದ CM ಸಿದ್ದರಾಮಯ್ಯ ಅಕ್ಕ. ಈಗ ಏನು ಕರೆಂಟ್ ಇಶ್ಯೂಸ್ ನಡೀತಾ ಇದೆ, ಅದ್ರ ಬಗ್ಗೆ? ಕರೆಂಟ್ ಇಶ್ಯೂಸ್ ತುಂಬ ನಡೀತೈತೆ. ಅದು ಹೇಳಿದ್ರೆ ಅವ್ರು ರೆಡಿನೂ ಮಾಡಲ್ಲ, ಸುಮ್ಮನೆ ಮಾಡ್ತೀವಿ ಅಂತ ಅಂತಾರೆ, ಆದರೆ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಲ್ಲ ಅವರು. ನಿಮ್ಗೆ ಏನಾಗಬೇಕು ಅಂತ ಆಸಕ್ತಿ ಇದೆ ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲಿ ಅಟ್ಲೀಸ್ಟ್ ಒಂದು ಪಾಲಿಟಿಕ್ಸ್ ಫೀಲ್ಡಲ್ಲಿ ಇರಬೇಕು. ಓಕೆ, ನೀವೇ ಆ ಸ್ಥಾನದಲ್ಲಿದ್ದಾಗ ಯಾವ ಸುಧಾರಣೆನ ತರ್ತೀರಾ? ನಾನು ಫಸ್ಟು ಈ ಸ್ಟೂಡೆಂಟ್ಸ್ಗೆ ಬೇಕಾಗಿರೋ ಕೆಲಸ ಕೊಡ್ತೀನಿ. ಅದೇನೆಂದರೆ, ಇವಾಗ ಯಾರು ಓದ್ತಾರೋ ಆ ಕೆಲಸ ಮಾಡಲ್ಲ. ಇವಾಗ ಇಂಜಿನಿಯರ್ ನೋಡಿದ್ರೆ ನೀವು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರ್ತಾರೆ, ಅವ್ರನ್ನೆಲ್ಲ ಅವ್ರ ಫೀಲ್ಡ್ಗೆ ತಕ್ಕಂತ ಒಂದು ಕೆಲಸ ಕೊಡ್ಬೇಕು ಅಷ್ಟೇ ಯಾಕೆ ನನ್ನ ಆಸೆ. ಸೊ ಈಗ ನೋಡ್ತಾ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ನೀವು? ಆಲ್ರೆಡಿ 15 ವರ್ಷ. ಅಷ್ಟು ಅಂದರೆ ಬೆಂಗಳೂರನ್ನ ನೋಡ್ತಾ ಬಂದಿದ್ದೀರಾ, ಎಷ್ಟೆಲ್ಲ ಸಮಸ್ಯೆಗಳನ್ನು ನೀವು ನೋಡಿರೋಂಥ ಸಮಸ್ಯೆಗಳು ಯಾವ್ದು?
ಫಸ್ಟ್ ಸಿದ್ದರಾಮಯ್ಯ ಚಪ್ಪಲ್ ತಂದು ಹೊಡೀರಿ ಯಾಕೆ ಅಷ್ಟೇ. BMTC ಬಸ್ ಫ್ರೀಯಾಗಿ ಬಿಟ್ಟು ಇವಳೆ ಕಾಲೇಜಿಗೆ ಬರೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ, ಹೆಸರುಘಟ್ಟೆಯಿಂದ ಬರಬೇಕು. ಅಲ್ಲಿಂದ ಬರೋಷ್ಟೊತ್ತಿಗೆ ಸುಮ್ಮನೆ ಹೆವಿ ರಶ್ಶು. ಯಾವುದೋ ಫ್ರೀಯಾಗಿ ಬಸ್ ಬಿಟ್ಟು ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ ಅಕ್ಕ. ನೋಡಿದ್ರೆ ಮಳೆಯೆಲ್ಲ ಇದೆ, ಅದು ರೋಡ್ಗೆ ಇರಲ್ಲ, ಕ್ಲೀನಾಗಿ ಮಾಡಿಸಲ್ಲ, ಎಷ್ಟೊಂದು ಆಕ್ಸಿಡೆಂಟ್ ಆಗುತ್ತೆ ಅದರಿಂದ ಅಷ್ಟೇ. ಟ್ರಾಫಿಕ್ಕು ಮತ್ತು ಇನ್ನು ಪೊಲ್ಯೂಷನ್ದೆಲ್ಲ ನಡೀತಾ ಇದೆ, ಕಸ ವಿಲೇವಾರಿದೆಲ್ಲ, ಅದಕ್ಕೆ ಪರ್ಯಾಯವಾಗಿ ಏನು ಸೊಲ್ಯೂಷನ್ ಅಂತ ಅನಿಸುತ್ತೆ? ಲೈಕ್ ಫಸ್ಟ್ ಅಕ್ಕ ಮೆಟ್ರೋ ಪೇರ್ನ ಫಸ್ಟು ಕಮ್ಮಿ ಮಾಡಬೇಕು. ಅದರಿಂದ ಮೆಟ್ರೋ ಜಾಸ್ತಿ ಜನ ಓಡಾಡೋಕ್ಕೆ ಶುರು ಮಾಡಿ ಆಟೋಮೆಟಿಕ್ಕಾಗಿ BMTC ಬಸ್ಸಲ್ಲಿ ಓಡಾಡೋದು, ಆಮೇಲೆ ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಓಕೆ, ಆ್ಯಸ್ ಎ ಸ್ಟೂಡೆಂಟು ಇವಾಗ ಗಣೇಶ ಹಬ್ಬ ಹತ್ರ ಬಂದಿದೆ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಇಕೋ ಫ್ರೆಂಡ್ಲಿನ ಹೆಂಗೆ? ಎಕೋ ಫ್ರೆಂಡ್ಲಿನೇ ಆದರೂ ಒಂದು ಸ್ವಲ್ಪ ಇರುತ್ತೆ, ಎಂಜಾಯ್ಮೆಂಟ್ ಅನ್ನೋದು ಇರಬೇಕು ತಾನೆ. ಸರ್, ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? ನಾವು ಒಂದು 50 ವರ್ಷದಿಂದ ಇದ್ದೀವಿ. ಸರ್, ಇಲ್ಲಿನ ಸಮಸ್ಯೆಗಳನ್ನ ನೀವು ನೋಡ್ತಾ ಇರ್ತೀರಾ ದಿನನಿತ್ಯನೂ ಕೂಡ. ಯಾವ್ಯಾವ ರಸ್ತೆ ಗುಂಡಿ ಇರ್ಬೋದು, ಟ್ರಾಫಿಕ್ ಜಾಮ್ ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ನೀವು ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂತ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾವು ಏನು ಸಮಸ್ಯೆ ಬಗೆಹರಿಸೋದು, ಎಷ್ಟೇ ಮಾಡಿದ್ರು ಅದು ಮಾಮೂಲಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಹೇಳಿದ್ರು ಅವ್ರದ್ದೇ ಒಂಥರ ಮಾಡ್ತಾರೆ, ಮಾಡ್ತಿದ್ದಾರೆ, ಅದು ಗುಂಡಿ ಹಾಗೆ ಇರುತ್ತೆ. ವ್ಯವಸ್ಥೆನ ಪ್ರಶ್ನಿಸೋ ಹಕ್ಕು ನಿಮಗಿರುತ್ತೆ. ನೀವು ಓಟ್ ಹಾಕ್ತೀರಾ, ಮತ್ತು ಆಡಳಿತ ಸರ್ಕಾರದ್ದೆಲ್ಲ ಏನು ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಪ್ರಶ್ನೆ ಮಾಡುವಂಥ ಹಕ್ಕಿರುತ್ತೆ. ಸೊ ನೀವು ಹಂಗಿದ್ದಾಗ ಯಾವ ಜವಾಬ್ದಾರಿಯಿಂದ ನೀವು ಮುಂದೆ ನುಗ್ತೀರಾ ಅಂತ? ಜವಾಬ್ದಾರಿಯಿಂದ ಮುಂದೆ ನುಗ್ಗೋದಂದರೆ ನಮಗೇನು ಹೇಳೋಕ್ಕಾಗಲ್ಲ. ಅದು ಅವ್ರದ್ದು ಇಷ್ಟ ಇದ್ದಂಗೆ ಮಾಡ್ತಾರೆ, ನಾವು ಓಟ್ ಹಾಕ್ದಾಗ ಹಾಕ್ತೀವಿ, ಆಮೇಲೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನಾವೇನು ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಾಗಲ್ಲ ಅದು. ಸರ್, ಹಬ್ಬದ ಸೀಸನ್ ಇವಾಗ ನೆಕ್ಸ್ಟು ಗಣೇಶ ಹಬ್ಬ ಬರ್ತಾ ಇದೆ, ಪ್ರಕೃತಿನೂ ತುಂಬ ಮಟ್ಟಿಗೆ ಹಾಳಾಗ್ತಾ ಇದೆ. ಸೊ ಈಗ ಹಬ್ಬ ಸೆಲೆಬ್ರೇಷನ್ ಅಂದ್ಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಇದು ಹಾಳಾಗಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಹಾಳಾಗುತ್ತೆ ಅಂದರೆ ಇವಾಗ ಗಣೇಶನೆಲ್ಲ ತಗೊಂಡೋಗಿ ಹಾಕ್ತಾರೆ, ನೀರಿಗೆ ಹಾಕ್ತಾರೆ, ಕಲ್ಲರ್ ಹಾಕ್ಬಾರ್ದು ಅಂತಾರೆ, ವೈಟ್ ಗಣೇಶನ ಕೂರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ, ಅಷ್ಟೇ, ಇನ್ನೇನು ಹೇಳೋದು. ಸೊ ಇವಾಗ ಸ್ವತಂತ್ರ ಒಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಸುಧಾರಣೆಯನ್ನು ನೋಡಿದ್ರೆ ಅಷ್ಟು ಮಟ್ಟಿಗೆ ಇದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ನಮಗೇನು ಸ್ವಾತಂತ್ರ್ಯ ಇಲ್ಲ ಇವಾಗ, ಆ ಥರ ಇದ್ದೀವಿ ಅದೇ. ಯೋಜನೆಗಳು ಮುಖಾಂತರ ಗ್ಯಾರಂಟಿ ಯೋಜನೆ ಎಲ್ಲ ತಂದರು ಸರ್ಕಾರದವರು, ಅದೆಲ್ಲ ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಜಾಸ್ತಿ ದಿವಸ ನಡೆಯೋದಿಲ್ಲ, ಅದು ನಡೆಯೋಕ್ಕಾಗಲ್ಲ. ಎಷ್ಟು ದಿವಸ ಅಂತ ಕೊಡ್ತಾರೆ, ಒಂದು ಸ್ವಲ್ಪ ದಿವಸ ಕೊಡ್ತಾರೆ, ಆಮೇಲೆ ಬಂದ್ ಮಾಡ್ತಾರೆ ಅವ್ರು, ಆಗಲ್ಲ, ನಡ್ಸೋಕ್ಕಾಗಲ್ಲ, ರಾಜಕಾರಣಿಗಳು ಕೊಟ್ಟಿರ್ತಾರೆ ಅಷ್ಟೇ. ನಮಗೆ ಸ್ವಾತಂತ್ರ್ಯ ಬಂದಿದ್ದೇ ಒಂದು ವ್ಯವಸ್ಥೆಯಲ್ಲಿ, ಅದನ್ನು ಯಾವುದ್ಯಾವುದೋ ರೀತಿಯಲ್ಲಿ ಕನ್ವರ್ಟ್ ಮಾಡಿ ಮತ್ತು ಅವ್ರವ್ರಿಗೆ ಆಗಿರುವಂಥ ಪಾಯಿಂಟಲ್ಲಿ ಇಟ್ಕೊಂಡು ಅದನ್ನು ದಾರಿ ತಪ್ಪಿಸೋವಂಥ ಕೆಲಸವನ್ನು ಕೆಲವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮಾರು ನಾವು ಕೆಲವೊಂದನ್ನು ನಾವು ಹಿಸ್ಟ್ರಿ ಅಂತ ಕರಿತೀವಿ, ಅಂದರೆ ಇತಿಹಾಸ ಅಂತ ಬಂದಾಗ ಇತಿಹಾಸಗಳನ್ನ ನಾವು ಕಲೆ ಹಾಕೋದ್ರ ಜೊತೆಗೆ ಅದರಿಂದ ನಾವೇನು ಕಲ್ತ್ವಿ ಅನ್ನೋದು ಬರುತ್ತೆ ಹೊರತು ನಾವು ಕಲಿತು ನಾವೇನು ಇತಿಹಾಸ ಸೃಷ್ಟಿ ಮಾಡಿದ್ವಿ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದಾಗಬಾರ್ದು. ಇತಿಹಾಸ ಇರೋದೇ ಪಾಠ ಕಲಿತು ನಾವು ಅದನ್ನು ಮಾಡಬಾರ್ದು ಅಂತ ಇರೋದು ಹೊರತು ಇತಿಹಾಸ ನಾವು ಸೃಷ್ಟಿ ಮಾಡಬೇಕು, ಒಳ್ಳೆಯ ಇತಿಹಾಸಗಳನ್ನ ಸೃಷ್ಟಿ ಮಾಡಬೇಕು. ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಾಗ ಸುಮಾರು ಹೋರಾಟಗಳಾಗಿರ್ಬೋದು, ಸುಮಾರು ಆಗಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ನಾವು ಯಾವ ರೀತಿ ತಗೊಳ್ತೀವಿ ಮತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ಮತ್ತು ವ್ಯವಸ್ಥೆನೇ ವ್ಯವಸ್ಥಿತವಾಗೇ ಇದೆ, ಬಟ್ ಅವ್ಯವಸ್ಥೆ ಮಾಡ್ಕೊಂಡಿರೋದು ನಾವುಗಳೇ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿಲ್ಲ, ಅರ್ಥ ಮಾಡಿಸೋರಿಲ್ಲ. ನೀವು ಅಂದರೆ ಜನರಿಗೆ ಹೇಳ್ತಿದ್ದೀರಾ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲೂ ಇದು ಜಾರಿ ಆಗಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲ, ಸರ್ಕಾರದ ವ್ಯವಸ್ಥೆ ಅವರು ಕೂಡ ಒಂದು ರೀತಿ ಪಾಸಿಟಿವ್ ಆಗಿ ಮಾಡೋರು ಇದ್ದಾರೆ, ನೆಗೆಟಿವ್ ಮಾಡೋರು ಇದ್ದಾರೆ. ಬಟ್ ಏನಂದರೆ ಈ ಎರಡರ ಮಧ್ಯೆ ಕನ್ಫ್ಯೂಷನ್ ಮಾಡಿಸೋರೇ ಜಾಸ್ತಿ ಇರೋದು. ಸೊ ಇದನ್ನು ನಾವು ಯಾರು ಕನ್ಫ್ಯೂಷನ್ಸ್ ಆಗಬಾರ್ದು. ಜೊತೆಗೆ ಇನ್ನೊಂದೇನೆಂದರೆ ನಾವು ಜನಸಾಮಾನ್ಯರು ನಾವಿಷ್ಟೇ ಕೇಳೋದು, ನಮ್ಮ ಊಟ ತಿಂಡಿ ಹೊಟ್ಟೆಪಾಡು ಮತ್ತು ನಮ್ಮ ಖರ್ಚು ಏನು ಬರುತ್ತೆ ಅದನ್ನು ನಮಗೆಷ್ಟು ಯಾವ ಬೆಲೆ ಇದೆ ಆ ಬೆಲೆಯಲ್ಲಿ ಕೊಡಿ ಸಾಕು, ಬೇರೆ ಇನ್ನೇನು ಕೇಳಲ್ಲ. ಇವಾಗ 10 ರೂಪಾಯಿ ಜಾಸ್ತಿ ಆಯಿತಾ, ಅದು ನಮ್ಮಿಂದನೇ ಆಗಿರುತ್ತೆ. 10 ರೂಪಾಯಿ ಕಮ್ಮಿ ಆಯಿತಾ, ಅದು ನಮ್ಮಿಂದನೇ ಆಗಿರುತ್ತೆ. ಮತ್ತು ನಾವೇ ಯಾರು ಎಲೆಕ್ಟ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನಂದರೆ ಸ್ವಲ್ಪ ಮಿತ ಅನ್ನೋದಿದೆ, ಅದನ್ನು ನೋಡಿಕೊಂಡು ನ್ಯಾಯಬದ್ಧವಾಗಿ ಹೋಗೋದು ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಬೆಂಗಳೂರಲ್ಲ, ಈ ಏರಿಯಲ್ಲಿ 1992 ಇದ್ದೀನಿ. ಸರ್, ಇಲ್ಲಿನ ಸಮಸ್ಯೆಗಳನ್ನ ಹೇಳಿದ್ರೆ ತುಂಬ ಇದ್ದಾವೆ. ರಸ್ತೆ ಗುಂಡಿ ಮುಚ್ಚಿಲ್ಲದೆ ಇರ್ಬೋದು, ಮತ್ತು ರೋಡ್ ಟ್ರಾಫಿಕ್ ಇದೆ, ಈ ಥರ ಎಲ್ಲ ಅವ್ಯವಸ್ಥೆ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಏನಂತಂದರೆ ಇನ್ನೊಂದು ಸ್ವಲ್ಪ ನೀಟಾಗಿ ಅದನ್ನೆಲ್ಲ ಮೇಂಟೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ
ಕೆಲಸಗಳೇನಾದರೂ ಮಾಡ್ತೀನಿ ಅಂತ ತೆಗೆದುಕೊಂಡು ಮಾಡ್ತಾರೆ, ಅರ್ಧಂಬರ್ಧದಲ್ಲಿ ನಿಲ್ಲಿಸಿರ್ತಾರೆ. ಅದು ಅವ್ಯವಸ್ಥೆ ಎಲ್ರಿಗೂ. ಅದು ಮಾಡೋದೇನೋ ಉದ್ದೇಶ ಚೆನ್ನಾಗಿರುತ್ತೆ, ಅರ್ಧ ನಿಲ್ಲಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇದರಿಂದ ಏನು ಪ್ರೋಗ್ರೆಸ್ಸು ಇಲ್ಲ, ನಮಗೂ ಏನು ಸೌಕರ್ಯ ಇಲ್ಲ. ಇದ್ರ ಕಡೆ ಬಂದ್ಬಿಟ್ಟು ಗಮನ ಹೆಚ್ಚು ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಅವರು ಆಡಳಿತ ಸರ್ಕಾರದಲ್ಲಿ ಇಟ್ಕೊಂಡು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಫೈನ್ ಗ್ಯಾರಂಟಿ ಯೋಜನೆ, ಬಟ್ ಅದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಬೇಕು. ಹೆಂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಬಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದನ್ನು ಏನೋ ಸ್ಟ್ರೀಮ್ಲೈನ್ ಮಾಡಿ, ಯಾರು ಬರೀ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಅವ್ರಿಗೆ ಕೊಡಲಿ ಫಸ್ಟು. ಆಮೇಲೆ ಬಂದ್ಬಿಟ್ಟು ಆ ಜಿಲ್ಲಾ ಮಟ್ಟದಲ್ಲಿ ತಂದು ಆ ಮೂಮೆಂಟ್ಸ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ದೆ ಅಂದರೆ ಫಂಡ್ಸ್ ಅವ್ರ ಹತ್ರ ಈಸಿಯಾಗಿರುತ್ತೆ. ಇವಾಗ ಯಾವುದಕ್ಕೂ ಕೇಳಿದ್ರು ಕೂಡ ಸಣ್ಣ ಕೆಲಸಕ್ಕೂ ಫಂಡ್ಸ್ ಇಲ್ಲ ಅನ್ನೋದು ಫಸ್ಟ್ ಒಂದು ಮಾತು ಬರುತ್ತೆ. ಇದ್ರ ಕಡೆ ಎಲ್ಲ ಒಂದು ಸ್ವಲ್ಪ ಗಮನ ಕೊಟ್ಟು ಕೆಲಸ ಮಾಡ್ತಾರೆ, ಪ್ರೋಗ್ರೆಸ್ ಈಸಿಯಾಗಿರುತ್ತೆ. ಇಲ್ಲ ಅಂತಂದರೆ ಅವ್ಯವಸ್ಥೆನೇ. ಕ್ರಮ ವರದಿಗಳೆಲ್ಲ ಆಗ್ತಾ ಇದ್ದಾವೆ ನಗರದಲ್ಲಿ, ರಾಜಧಾನಿ ಅನ್ಸ್ಕೊಂಡಿರೋ ಬೆಂಗಳೂರಲ್ಲಿ. ಇದ್ರ ಬಗ್ಗೆ ಏನು ಅನಿಸುತ್ತೆ? ಡಿಸಿಪ್ಲಿನ್ ಇಲ್ಲ. ಅವರು ಆಡಳಿತದಲ್ಲಿರೋರು ಬಂದ್ಬಿಟ್ಟು ಅವ್ರದ್ದು ಏನೇನು ಅಜೆಂಡಾಸ್ ಇರುತ್ತೋ ಅದನ್ನು ಮಾತ್ರ ಮಾಡ್ತಾ ಇರ್ತಾರೆ. ಬೇರೆ ಕಡೆನೂ ಅವ್ರು ಗಮನ ಕೊಡಬೇಕು. ಕೊಟ್ಟ ಅಂದರೆ ಪ್ರೋಗ್ರೆಸ್ ಇರುತ್ತೆ, ಇಲ್ಲ ಅಂದರೆ ವ್ಯವಸ್ಥೆನೇ. ಹಬ್ಬ ಹತ್ರ ಬರ್ತಾ ಇದೆ, ಗಣೇಶನ ಹಬ್ಬ, ಮತ್ತು ಅದರ ಏನು ಸೆಲೆಬ್ರೇಷನ್ಸ್ ಏನಿದೆ ಅದು ಕೂಡ ಇಕೋ ಫ್ರೆಂಡ್ಲಿ ಆಗಿಲ್ಲ ಅನ್ನೋದ್ರ ಏನು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಅನಿಸುತ್ತೆ? ಹೌದು, ಖಂಡಿತ ಇದೆ. ಅದೆಲ್ಲ ಸ್ವಲ್ಪ ಏನೋ ಸ್ಟ್ರೀಮ್ಲೈನ್ ಆಗಿ ಡಿಸಿಪ್ಲಿನ್ ಬರಬೇಕು. ಈವನ್ ಇನ್ಕ್ಲೂಡಿಂಗ್ ನಮ್ಮ ಜನಸಂಖ್ಯೆ ಇದೆಲ್ಲ ಅವ್ರಿಗೂ ಬಂದ್ಬಿಟ್ಟು ಜನರಿಗೆ ಸಾಮಾನ್ಯ ಜನರಿಗೂ ಇದು ಬರಬೇಕು. ಹಬ್ಬ ಆಚರಣೆ ಮಾಡಲಿ, ಸ್ವಲ್ಪ ಅದು ಒಂದು ರೀತಿಯಲ್ಲಿ ಮಾಡಬೇಕು. ಅಲ್ಲಿ ಇಲ್ಲಿ ಕಸ ಹಾಕೋದು ಅದು ಇದು ಮಾಡಬಾರ್ದು. ಸ್ವಲ್ಪ ಶಾರ್ಟಾಗಿ ಮಾಡಿ, ಪ್ರೋಗ್ರೆಸಿವ್ ಆಗಿ ಏನಾದ್ರು ಥಿಂಕ್ ಮಾಡಿ ಆ ಕಡೆ ಹಬ್ಬ ಅನುಷ್ಠಾನ ಆಚರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ.